ಲೈಫಲ್ಲಿ ಶಾರ್ಟ್ ಕಟ್ ಒಳ್ಳೇದಲ್ಲ, ಬೇಡ ಅಂತ ತಿಳಿದವ್ರು ಹೇಳ್ತಾ ಇರ್ತಾರೆ. ಆದರೂ ಶಾರ್ಟ್ ಕಟ್ ತಗೊಳ್ಳೋಂಥ ಪ್ರಯತ್ನ ಪಡ್ತಾ ಇರ್ತೀವಿ. ಆ ಥರ ಒಂದು ಪ್ರಯತ್ನದಲ್ಲಿ ಇವತ್ತು ಯಾವುದೋ ಒಂದು ಶಾರ್ಟ್ ಕಟ್ ತಗೊಂಡು ಅಲ್ಲಿ ರೋಡ್ ಬ್ಲಾಕ್ ಆಗಿ ಬರೋದು ತಡ ಆಯಿತು. ನನ್ನಿಂದ ನೀವುಗಳು ಕಾಯೋಂಗಾಯಿತು. ಮೊದಲನೇದಾಗಿ ಕ್ಷಮೆ ಇರಲಿ. ಟೈಮಿಂಗ್ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿತ್ತು. ಕಾಲವೇ ಮೋಸಗಾರ ಅಲ್ವಾ, ಟೈಟ್ಲೇ ಹೇಳುತ್ತೆ. ಏನಂದ್ರೆ ಗೆಸ್ಟ್ ಆಗಿ ಬಂದವನಲ್ಲ ನಾ ಇಲ್ಲಿ. ಇವನು ನಾನು ಸಿನಿಮಾಗೆ ಬರೋಕ್ ಮುಂಚಿಂದ ಗೆಳೆತನ ನಮ್ದು. ಒಟ್ಟಿಗೆ ಮಾಡಲಿಂಗ್ ಮಾಡ್ತಿದ್ವಿ. ನನಗೂ ಇವನಿಗೂ ಕಾಂಪಿಟೇಷನ್ ಅಂದ್ರೆ ಬೇರ್ ಬಾಡಿ ಮಾಡೆಲ್ಸ್ ಕಡಿಮೆ ಇದ್ರಾಗ. ಅವಾಗೆಲ್ಲ ಫುಲ್ಲು ಗ್ರೂಮ್ಡ್ ಆಗಿ ಸ್ಲಿಮ್ ಆಗಿ ಪ್ಯಾಕ್ಸ್ ಮಾಡಿಕೊಂಡು ನಾನು ಇವನು ಒಟ್ಟಿಗೆ ಬೇರ್ ಬಾಡಿ ರ್ಯಾಂಪ್ ಮಾಡ್ತಾ ಇದ್ವಿ. ಇವನ್ ಮೇಲೆ ಒಂದು ಸ್ವಲ್ಪ ಹೊಟ್ಟವ್ರಿ ನಂಗೆ ಒಂಚೂರು ಬೆಳಗಿದ್ದ. ಆಮೇಲೆ ಚೆಸ್ಟ್ ನನಗೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಯಾವಾಗಲೂ ಒಂಥರ ಐ ಯೂಸ್ ಟು ಎನ್ವಿ ಅಂದ್ರೆ ಅದು ಮಗ ಹೆಂಗ ಸ್ವಲ್ಪ ಇನ್ನೂ ಬಂಪ್ ಮಾಡ್ಬೇಕಣ್ಣ ಚೆಸ್ಟ್ ಅಂತ ಇರ್ತೀವಿ. ಇವನ ಹತ್ರ ಗೈಡೆನ್ಸ್ ತಗೊಂಡಿದ್ದ ದಿನಗಳು ಇದೆ. ಅವತ್ತಿಂದ ಇಲ್ಲಿ ತನಕ ಅವನ ಪರಿಚಯ, ಗೆಳೆತನ, ಅವನ ವ್ಯಕ್ತಿತ್ವ ಹಾಗೆ ಇದೆ. ಆ ಒಂದು ಕಾರಣಕ್ಕೆ ನಾನು ಖುಷಿಯಿಂದ ಒಬ್ಬ ಗೆಳೆಯನಾಗಿ ಇಲ್ಲಿ ಬಂದಿದ್ದೀನಿ, ಗೆಸ್ಟ್ ಆಗಿ ಏನಕ್ಕಿಂತ ಹೆಚ್ಚಿಗೆ. ಏನಂದ್ರೆ ಪ್ರತಿಯೊಂದು ಪ್ರತಿಭೆ, ಅದು ಆರ್ಟಿಸ್ಟ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ, ಯಾರೇ ಆಗಲಿ, ಆ ಒಂದು ಉದ್ಯಮಕ್ಕೆ ಅಂತ ಬಂದಾಗ ಅವ್ರಿಗೆ ಹಿರಿಯರ ಪ್ರೋತ್ಸಾಹ, ಹಿರಿಯರ ಬೆಂಬಲ ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಸಿನಿಮಾ ಕ್ಷೇತ್ರದಲ್ಲಂತೂ ನಿಮ್ಮಗಳ ಪಾತ್ರ ಅಂದ್ರೆ ಮಾಧ್ಯಮದವರ ಪಾತ್ರ ತುಂಬಾ ಮುಖ್ಯ. ಯಾಕಂದ್ರೆ ನೀವುಗಳು ನಮ್ಗೆ ಯಾವಾಗಲೂ ತಟ್ಟಿದ್ರಿಂದನೇ ಇಲ್ಲಿ ತನಕ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ನಿಂತ್ಕೊಂಡು ಮಾತಾಡುವಂತ ಸ್ಥಿತಿಗೆ ನಾವು ಬಂದಿದ್ದೀವಿ. ನೀವು ನಿಮ್ಮ ಮಾರ್ಗದರ್ಶನ, ಜನರ ಪ್ರೀತಿ ಎಲ್ಲರನ್ನೂ ಬೆಳೆಸುತ್ತೆ. ಹಾಗೆ ಅದಕ್ಕೆ ನಿದರ್ಶನವಾಗಿ ನನ್ನ ಅತಿ ಪ್ರೀತಿಯ ನಟ ಬಿರಾದಾರ್ ಸರ್ ಬಂದಿದ್ದಾರೆ. ನಮಸ್ಕಾರ. ರಾಮಾನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಿ. ಜೊತೆಗೆ ಹಿರಿಯ ಕಲಾವಿದರು, ನಮ್ಮ ಗೆಳೆಯರು ವಿಜಯ್ ಚಂಡೂರು ಇದ್ದಾರೆ. ಸೊ ಬಹಳ ವರ್ಷದ ಗೆಳೆಯರು, ಅವರು ಕೂಡ ತುಂಬಾ ಖುಷಿ ಆಯ್ತು ತುಂಬಾ ದಿವಸ ಆದ್ಮೇಲೆ ಸಿಕ್ಕಿ. ಈಗ ಅಂದ್ರೆ ನೀವು ಮಾತಾಡ್ತಾ ಹೇಳಿದ್ರಿ, ವಿಮಾನ ಪತನ ಆಯ್ತು, ಕಾಲವೇ ಮೋಸಗಾರ, ಕಾಲ ತುಂಬಾ ಕ್ರೂರಿ. ಹೌದು, ಸಹಜ. ಅಂದ್ರೆ ತುಂಬಾ ವಿಷಯಗಳು ಇತ್ತೀಚೆಗೆ ಅಂದ್ರೆ ಪಿಕ್ನಿಕ್ ಹೋದವರು, ನಾನು ಫೇಸ್ಬುಕ್ ಟ್ವಿಟರ್ ಎಲ್ಲ ಬರ್ಕೊಂಡಿದ್ದೆ. ಪಿಕ್ನಿಕ್ ಹೋದವರು, ವೆಕೇಶನ್ಗೆ ಹೋದವರು ಯಾರೋ ಟೆರರಿಸ್ಟ್ಗಳು ಬಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಒಂದು 26 ಜನ ಸತ್ತು ಹೋಗ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಾಯ್ತೀನಿ, ಹೋಗ್ತಾ ಇರಲಿಲ್ಲ ಯಾರುವೆ. ವಿಮಾನ ಪತನ ಆಗಿದ್ದಾಗಲಿ ಅಥವಾ ಹಾಸ್ಟೆಲ್ ಕೂತ್ಕೊಂಡು ಓದ್ತಿದ್ದಾಗ ವಿಮಾನ ಬಂದು ನಮ್ಮ ಮೇಲೆ ಇರ್ಗತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂಡ್ ಈ ಸಿನಿಮಾಗೆ ಬೆಸ್ಟ್ ವಿಶಸ್ ಕೋರ್ದಂತ ಅಪ್ಪು ಸರ್, ಅದು ಅಕಾಲಿಕ ಮರಣ, ನಮ್ಮನ್ನ ತುಂಬಾ ಬೇಗ ಅಗಲಿದ್ರು. ಈ ತರ ಕಾಲ ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನ್ನ ಬಾಧಿಸುತ್ತೆ, ನಮ್ಮನ್ನ ಶೋಷಿಸುತ್ತೆ, ಎಲ್ಲವೂ ಹೌದು. ಜೊತೆಗೆ ನಮ್ಮ ಅಭಿವೃದ್ಧಿಗೂ ಅದೇ ಕಾಲ ನಿರ್ಣಯ ಮಾಡುತ್ತೆ. ಆ ಒಂದು ಕಾಲದ ಚಕ್ರದಲ್ಲಿ ಈ ಒಂದು ಸಿನಿಮಾ ತಡವಾಗಿ ಅಂದ್ರೆ ಸಿಲುಕಿ ತಡವಾಗಿ ಈಚೆ ಬರ್ತಿದೆ, ರಿಲೀಸ್ ಆಗ್ತಿದೆ. ಬಹಳ ವರ್ಷದ ಇವನ ಪ್ರಯತ್ನ ನನಗೆ ಹತ್ರದಿಂದ ನೋಡಿದೀನಿ, ಕೇಳಿದೀನಿ. ಅಂಡ್ ತುಂಬಾನೇ ವೆರಿ ಪ್ರಾಮಿಸಿಂಗ್ ಫೆಲೋ, ಪ್ರಾಮಿಸಿಂಗ್ ಆಕ್ಟರ್ ಆಗಿ ಬರ್ತಾನೆ ಅಂತ ನನಗೆ ಅನ್ಸುತ್ತೆ. ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಮೊದಲಿಂದನೂ ಈಸ್ ಅ ಗುಡ್ ಲುಕಿಂಗ್ ಗೈ. ಬಟ್ ಸ್ಕ್ರೀನ್ ಮೇಲೆ ನ್ಯೂ ಬಿ ಅಂತ ಅನ್ಸಲ್ಲ, ಹೊಸದಾಗಿ ಸಿನಿಮಾಗೆ ಬರ್ತಿದ್ಯಾ ಅಂತ ಅನ್ಸಲ್ಲ. ಆಲ್ ದ ವೆರಿ ಬೆಸ್ಟ್ ಮಗ, ತುಂಬಾ ಒಳ್ಳೇದಾಗ್ಲಿ. ಕಾಲವೇ ಮೋಸಗಾರ ಟೈಟಲ್ ವೆರಿ ಸ್ಪೆಷಲ್. ಟೈಟ್ಲ್ ಇಂದ ಹಿಡಿದು, ಫಾಂಟ್ ಇಂದ ಹಿಡಿದು ಅಂಡ್ ಬಂದಿರತಕ್ಕಂಥ ಎಲ್ಲ ಸ್ನಿಪೆಟ್ಸ್ ತುಂಬಾನೇ ಪ್ರಾಮಿಸಿಂಗ್ ಆಗಿ ಅನ್ಸುತ್ತೆ. ನಿಮ್ಮ ಎಫರ್ಟ್ ಕಾಣುತ್ತೆ, ಒಳ್ಳೇದಾಗ್ಲಿ. ಅಂಡ್ ಐ ಪರ್ಸನಲಿ ವಾಂಟ್ ಟು ಟೆಲ್ ಯು ದಿಸ್, ಪ್ರಯತ್ನ ನಿರಂತರವಾಗಿರ್ಲಿ. ರಿಸಲ್ಟ್ ಬಗ್ಗೆ ಚಿಂತೆ ಬೇಡ. ಅಂಡ್ ಎಷ್ಟೇ ಕಷ್ಟಪಟ್ಟರು ಕಷ್ಟ ನಮ್ದು, ಪ್ರಯತ್ನ ಮಾತ್ರ ನಮ್ದು, ಫಲ ನಮ್ದಲ್ಲ. ಸೊ ಕಾಲಕ್ಕೆ ದೇವರಿಗೆ ಬಿಟ್ಬಿಡೋಣ. ಅದನ್ನ ನಿರಂತರವಾಗಿ ಇದೇ ರೀತಿ ಎಫರ್ಟ್ ಹಾಕ್ತಾ ಇರೋ ಮಗ, ಒಳ್ಳೇದಾಗ್ಲಿ. ಅಂಡ್ ಡೈರೆಕ್ಟ್ರೆ, ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರ್ ಇಷ್ಟು ಚೆನ್ನಾಗಿ ಮಾತಾಡೋದು ನಾನು ನೋಡಿರ್ಲಿಲ್ಲ. ಗುಡ್, ವೆರಿ ಕಾನ್ಫಿಡೆಂಟ್. ತುಂಬಾ ಖುಷಿ ಆಯ್ತು. ಈ ಮೂಲಕ ನಿಮ್ಗಳ ಜೊತೆ ಮತ್ತೆ ಭೇಟಿಯಾಗುವಂತ ಅವಕಾಶ ಸಿಕ್ತು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಒಳ್ಳೇದಾಗ್ಲಿ. ಕಾಲವೇ ಮೋಸಗಾರ ತಂಡಕ್ಕೆ ಜೂನ್ 20ನೇ ತಾರೀಕು ತಾವು ಈ ಸಿನಿಮಾನ ತಲುಪಿಸೋದ್ರಲ್ಲಿ ಇವ್ರ ಜೊತೆ ಕೊಡಿ. ಅಂಡ್ ಜನರು ಈ ಒಂದು ಪ್ರತಿಭೆಯನ್ನ ಬೆಳೆಸಬೇಕು, ಈ ಪ್ರತಿಭೆಗಳನ್ನ ಬೆಳೆಸಬೇಕು, ಪೋಷಿಸಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ನೀವು ಹೇಳಿದ್ರಿ ಸರ್, ಅಣ್ಣವರು 15 ಸಿನಿಮಾ ಮಾಡ್ತಿದ್ರು ವರ್ಷಕ್ಕೆ ಅಂತ. ಈಗ ಆ ತರದ ಕಾಲನೂ ಇಲ್ಲ. ಆ ತರದ ಪ್ರಯತ್ನಗಳು ಮಾಡೋದು ಕಷ್ಟ ಇದೆ. ಜೊತೆಗೆ ಏನಂದ್ರೆ ನಾವು ಹೀರೋಗಳ ಸಂಖ್ಯೆ ಕಡಿಮೆ ಇದೆ. ಅಂಡ್ ಅವತ್ತಿನ ಕಾಲಮಾನಕ್ಕೂ ಇವತ್ತಿನ ಕಾಲಮಾನಕ್ಕೂ ಅವತ್ತಿನ ಎಲ್ಲಾ ರೀತಿಲೂ ಎಲ್ಲಾ ಆಯಾಮದಲ್ಲೂ ಅಂದ್ರೆ ಟೋಟಲಿ ಫಂಡ ಬೇರೆ ಇರೋದ್ರಿಂದ 15 ಸಿನಿಮಾ ಅನ್ನೋದೆಲ್ಲ ಕನಸಿನ ಮಾತೆ ಇವತ್ತಿಗೆ. ಬಟ್ ಇರುವಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದಾಗ ಎಲ್ಲೋ ಒಂದು ಸರ್ಟನ್ ಸೆಟ್ ಆಫ್ ಪೀಪಲ್ ಇಂದ ಮಾತ್ರ ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರ್ ಆಗಬೇಕು ಅಂತ ಆಂಟಿಸಿಪೇಟ್ ಮಾಡ್ತಾ ಕೂತ್ರೆ ಅದು ಕಷ್ಟ, ಅಥವಾ ಅದು ತಪ್ಪಾಗುತ್ತೆ, ಅವ್ರಿಗೂ ಹೊರೆ ಆಗುತ್ತೆ. ಅಂಡ್ ಬಾಕಿದು ಸರ್ಪ್ಲಸ್ ಸಪ್ಲೈ ಇರಲ್ಲ, ಎಂಡ್ ಯೂಸರ್ಸ್ಗೂ ಕಷ್ಟ ಆಗುತ್ತೆ. ಹಾಗಾಗಿ ಜನ ಬೇರೆ ಭಾಷೆಯ ಸಿನಿಮಾಗಳತ್ತ ವಾಳ್ತಾರೆ ಅನ್ನೋದು ನನ್ನ ಪರ್ಸನಲ್ ಅನಿಸಿಕೆ. ಸೊ ಪ್ರತಿಭೆಗಳನ್ನ ಪೋಷಿಸಿ, ನಮ್ಮವ್ರನ್ನ
ಸ್ವಲ್ಪ ಸ್ವಲ್ಪ ಕೊಂಡಾಡೋದ್ರಲ್ಲಿ ಎಲ್ಲೋ ಒಂಚೂರು ಚೌಕಾಸಿ ಮಾಡ್ತಿದ್ವಿ ನಾವು ಅಂತ ನನಗನ್ಸುತ್ತೆ. ಇದನ್ನ ಮತ್ತೆ ಏಟಕ್ಕೆ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನಮ್ಮವ್ರನ್ನ ಒಂಚೂರು ಕೊಂಡಾಡೋಣ, ಅವಾಗ ಸಹಜವಾಗಿ ಹೊಸ ಹೊಸ ಪ್ರತಿಭೆಗಳು ಬರ್ತವೆ. ಬಂದಂತಹ ಪ್ರತಿಭೆಗಳು ನಿಲ್ತವೆ, ನಿಂತವರು ಗೆಲ್ತಾರೆ. ಒಂದಷ್ಟು ಜನ ಎಂಗೇಜ್ಮೆಂಟ್ ಸಿಗುತ್ತೆ, ಆಕ್ಯುಪೆನ್ಸಿ ಸಿಗುತ್ತೆ, ಜನರ ಕೆಲಸ ಸಿಗುತ್ತೆ. ಈ ಎಲ್ಲಾ ನಿಟ್ಟಿನಲ್ಲೂ ನಾವೆಲ್ಲರೂ ಸೇರಿ ಒಗ್ಗೂಡಿ ಪ್ರಯತ್ನಿಸಬೇಕಾಗಿದೆ. ಸೊ ಪ್ರಯತ್ನ ಪಡೋಣ ಅಂತ ಆಶಿಸ್ತಾ, ಜೈ ಹಿಂದ್, ಜೈ ಕನ್ನಡ. ನನ್ನ ಸಿನಿಮಾ ಕಾಲವೇ ಮೋಸಗಾರ, ಈ ಸಿನಿಮಾದಲ್ಲಿ ನಾನು ಹೀರೋ ಆಗಿ ಮಾಡಿದ್ದೀನಿ. ಡೈರೆಕ್ಟರ್ ಸರ್ ಹೇಳಿದ್ರು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇದೆ, ಫೈಟ್ ಇದೆ, ಕಾಮಿಡಿ ಇದೆ, ಎಮೋಷ್ನಲ್ ಇದೆ ಅಂತ ಹೇಳಿದರು. ಇದಕ್ಕೆಲ್ಲದೂ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ನೀವು ಕೇಳಿದರೆ ಕೇಳಿ ಸರ್. ಸರ್ ಇದು ನಾನು ಫಸ್ಟು ಮಾಡಲಿಂಗ್ ಮಾಡ್ತಾಯಿದ್ದೆ. ನಾನು ವಸಿಷ್ಠ ಅವ್ರ ಜೊತೆ ಮಾಡಲಿಂಗ್ ಎಲ್ಲ ಒಟ್ಟಿಗೆ ಮಾಡಿದ್ವಿ. ಸೊ ಅದಾದ ನಂತರ ನನಗೆ ಎಲ್ಲರೂ ಹೇಳ್ತಾಯಿದ್ರು, ನೀನೊಂದು ಹೀರೋ ಟ್ರೈ ಮಾಡು, ಇಲ್ಲ ಆ್ಯಕ್ಟಿಂಗಲ್ಲಿ ಟ್ರೈ ಮಾಡು, 100% ಏನೋ ಒಂದು ಆಗ್ತೀಯಾ ಅಂತ. ಸೊ ಸಣ್ಣ ಸಣ್ಣ ಪಾತ್ರದಲ್ಲಿ ಹಂಗೆ ನಾನು ರಂಗಶಂಕರ ಇದಲ್ಲೇ ನಾಟಕಗಳು ಮಾಡಿಕೊಂಡು ಅಲ್ಲೊಂದು ಸಣ್ಣ ಕ್ಯಾರೆಕ್ಟ್ರು, ಸಣ್ಣ ಪಾತ್ರ, ಒಂದೇ ಸಣ್ಣ ಡೈಲಾಗ್ ಕೊಟ್ಟರು. ಆ ಡೈಲಾಗ್ನ ನಾನು ಒಂದು ಡೈಲಾಗ್ ಹೇಳೋಕ್ಕೂ ಬರ್ತಾ ಇರಲಿಲ್ಲ, ಅಷ್ಟು ಕಷ್ಟಪಡ್ತಿದ್ದೆ. ಆ ಡೈಲಾಗ್ನ ಹೇಳ್ದಾಗಲೇ ಗೊತ್ತಾಯಿತು, ಓ ಆರ್ಟಿಸ್ಟ್ ಅಂದರೆ ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ನಂಗೆ ಅವಾಗ ಗೊತ್ತಾಯಿತು. ಅದಾದ ನಂತರ ಒಂದು ಸಣ್ಣ ಸಣ್ಣ ಪಾತ್ರಗಳು ಮಾಡಿಕೊಂಡು ಇವತ್ತು ಅದೇ ಸೆಕೆಂಡ್ ಹೀರೋ ಆಗಿರ್ಬೋದು, ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಆಗಿರ್ಬೋದು, ಈ ಥರ ಎಲ್ಲ ಮಾಡಿಕೊಂಡು ಇವತ್ತು ನನಗೆ ಒಂದು ಕಾಲವೇ ಮೋಸಗಾರ ಅನ್ನೋ ಸಿನಿಮಾ ಸಂಜಯ್ ಒದತ್ ಅವರು, ಸಂಜಯ್ ಎಸ್ ಪುರಾಣಿಕ್ ಅವರು ನನಗೆ ಇವತ್ತೊಂದು ಒಂದು ಚಾನ್ಸ್ ಕೊಟ್ಟರು. ಸೊ ಅದನ್ನು ನಿಭಾಯಿಸಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಇವತ್ತು ನನ್ನ ಸಿನಿಮಾ ಮೇನ್ ಹೀರೋ ಆಗಿ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ಸೊ ಅದೇ ರಂಗಶಂಕರದಲ್ಲಿ ನಾಟಕ ಮಾಡ್ತಿದ್ದೆ ಸರ್. ಫೈಟಿಂಗ್ ಬಂದು ನಾನು ಗಂಗಾಧರ್ ಮಾಸ್ಟ್ರು ನನಗೆ ಹೇಳ್ಕೊಡ್ತಾಯಿದ್ರು. ಸೊ ಇದು ಫ್ರಂಟ್ ಫ್ಲಿಪ್ ಆಗಿರಲಿ, ಬ್ಲ್ಯಾಕ್ ಫ್ಲಿಪ್ ಆಗಿರಲಿ, ಎಲ್ಲ ಥರ ಕಿಕ್ಸ್ ಆಗಿರಲಿ, ಎಲ್ಲ ಅವ್ರ ಹತ್ರನೇ ಕಲ್ತ್ಕೊಂಡೆ. ಡ್ಯಾನ್ಸ್ ಎಲ್ಲ ಬಂದು ನಮ್ಮ ಸ್ಟುಡಿಯೋದಲ್ಲಿ ನಾಗೇಶ್ ಸರ್ ಅಂತಿದ್ದಾರೆ, ಅವ್ರ ಜೊತೆ ಕಲಿತಾ ಇದ್ದೆ. ಸೊ ಕಲ್ತ್ಕೊಂಡು ಎಲ್ಲ ರೆಡಿಯಾಗಿ ಬಂದೆ ಸರ್. ಸೊ ಪ್ರಮೋಷನ್ ಅಷ್ಟೇ ನನಗೆ ನಮ್ಮದು ತುಂಬ ಫಸ್ಟ್ ಟೈಮ್ ಸಿನಿಮಾ ಮಾಡಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗ್ತಿದೆ ಪ್ರಮೋಷನ್ ಮಾಡೋದು. ವಿ ಕಾಂಟ್ ರೀಚ್, ನಾವು ತುಂಬ ಎಲ್ಲನೂ ರೀಚ್ ಆಗೋಕ್ಕಾಗದೇ ಇದ್ರು ಒಂದು ಕೆಲವರನ್ನ ರೀಚ್ ಆಗ್ತಿದ್ದೀವಿ. ಖಂಡಿತವಾಗ್ಲೂ ಇಷ್ಟಪಟ್ಟು ಮೌತ್ ಪಬ್ಲಿಸಿಟಿ ಆಗುತ್ತೆ. ನಾವು ಈಗ ರೀಚ್ ಮಾಡಬೇಕು ಅಂದ್ರೂ ಫಸ್ಟ್ ನಾವು ಆಟೋ ಪ್ರಮೋಷನ್ನಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಆಟೋ ಪ್ರಮೋಷನ್ ಸ್ಟಾರ್ಟಿಂಗ್ ಬಳ್ಳಾರಿಲಿ ಮಾಡಿದ್ವಿ. ತುಂಬ ಖುಷಿ ಆಯ್ತು ನನಗೆ. ಫಸ್ಟಿಗೆ ಹೋದಾಗ ಸರ್ ಪೋಸ್ಟ್ ಅನ್ಸ್ಕೊಳ್ಳಿ ಸರ್ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದೆ. ಅವರು ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಮುಖ ನೋಡಿದ್ರು. ಆಮೇಲೆ ಟ್ರೈಲರ್ ತೋರಿಸಿದ್ಮೇಲೆ ತುಂಬ ಖುಷಿಪಟ್ಟರು. ಇಲ್ಲಪ್ಪ ನೀವು ಬೆಳೀತಾನೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಅಂಟಿಸ್ಬಿಟ್ಟು ಫೋಟೋ ಎಲ್ಲ ಆಟೋಗೂ ನಾವೇ ಅಂಟಿಸ್ಬಿಟ್ಟು ಹಂಗೆ ಪ್ರಮೋಷನ್ ಸ್ಟಾರ್ಟ್ ಮಾಡಿ, ಆಟೋ ಪ್ರಮೋಷನು. ಅದು ಬಿಟ್ಟು ನಾವೆಲ್ಲ ಥರ ಈಗ ಆನ್ಲೈನ್ ಪ್ರಮೋಷನ್ ಆಗಿರಲಿ, ಪ್ರತಿಯೊಂದು ಮೀಡಿಯಾದಲ್ಲೂ ನಾವು ಪ್ರಮೋಷನ್ ಮಾಡ್ತಾಯಿದ್ದೀವಿ. ಖಂಡಿತವಾಗ್ಲೂ ಎಲ್ಲ ಕಡೆ ರೀಚ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಆಗಿದ್ದ ಮುಂಚೆ ಎಲ್ಲರೂ ರೀಚ್ ಮಾಡಿ ಥಿಯೇಟ್ರಿಗೆ ಕರೆದುಬಿಟ್ಟು ಅವ್ರಿಗೆ ಇಷ್ಟಪಡಿಸ್ತೀವಿ. ಮೌತ್ ಪಬ್ಲಿಸಿಟಿ ಆಗುತ್ತೆ. ನಿಮ್ಮಿಂದ ಸಪೋರ್ಟ್ ಬೇಕು ಸರ್. ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಆಗಿರಲಿ, ಪ್ರೆಸ್ ಮೀಡಿಯಾ ಆಗಿರಲಿ, ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವೆಲ್ಲ ಬೆಳೆಯೋದು. ಹೊಸ ಹೊಸ ಕಲಾವಿದರು, ನಿಮ್ಮ ಸಪೋರ್ಟ್ ನಮ್ಗೆ ಸದಾ ಇರಬೇಕು. ನೀವಿದ್ರೇ ನಮ್ಮ ಹೊಸ ಹೊಸ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯ. ಸೊ ಇದು ವಾಸಿಂ ಸರ್ ಅಂತ ಈ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದಾರೆ. ಸೊ ಥಿಯೇಟ್ರ್ ಲಿಸ್ಟ್ ನಾಳೆ ಬರುತ್ತೆ ಸರ್. ಆ್ಯಕ್ಚುಲಿ ಅವ್ರು ಹೇಳಿದ್ರು 50 to 60 ಥಿಯೇಟರ್ಸಲ್ಲಿ ಮಾಡೋಣ ಅಂತ ಹೇಳಿದರು. ಅವರು ರಾಜ್ಯ ಮಹಿಳಾ ಅಧ್ಯಕ್ಷರು ಭರತ್ ಸರ್ ನಮಗೆ 2010-11ಇಂದಾನೇ ಪರಿಚಯ. ನಮಗೊಂದು ಕ್ಲಾಸ್ ಶೋರೂಮ್ ಇತ್ತು, ಅವಾಗಿನ ನಮ್ಗೆ ತುಂಬ ಪರಿಚಯ ಆಯಿತು. ಇವಾಗ ನಮ್ಮ ಹೀರೋ ಆಗಿ ಬಂದು ನಿಂತಿದ್ದಾರೆ ಅಂದರೆ ತುಂಬ ಖುಷಿ ಇದೆ. ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಆಗಲಿ. ಇದೇ ಥರ 198 ವಾರ್ಡಲ್ಲೂ ನಮ್ಮ ಸೇನೆ ಇದೆ. ಪ್ರತಿಯೊಬ್ಬರಿಗೂ ನೈಟೆಲ್ಲ ಮೆಸೇಜ್ ಕೊಟ್ಟು ಪೋಸ್ಟರ್ಗಳು ಕಳಿಸಿದ್ದೀನಿ. ನಿಮ್ಮ ಸಿನಿಮಾ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ. ಒಳ್ಳೆಯದಾಗಲಿ ಸರ್ ಸಿನಿಮಾಗೆ. ಎಲ್ಲರಿಗೂ ನಮಸ್ತೆ. ನಾನು ಕೆಂಪೇಗೌಡರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಕಾಲವೇ ಮೋಸಗಾರ ಫಿಲ್ಮ್ನ ನಮ್ಮ ಭರತ್ ಸಾಗರ್ ಅವರು ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ಒಂದು ಆಸೆ ಕನಸನ್ನು ಇಟ್ಕೊಂಡು ಈ ಫಿಲ್ಮ್ನ ಮಾಡಿದ್ದಾರೆ. ಎಲ್ಲ ಸಹ ಕಲಾವಿದರಿರ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಈ ಸಿನಿಮಾ ಯಶಸ್ಸಾಗಲಿ. ಏನಿದೆಯೋ ಈ ಕನ್ನಡ ಫಿಲಮ್ನ ನಾವೆಲ್ಲರೂ ಕರ್ನಾಟಕದಾದ್ಯಂತ ಎಲ್ಲರೂ ಥಿಯೇಟರ್ಗೆ ಹೋಗಿ ಫಿಲ್ಮ್ನ ನೋಡೋಣ, ಇವ್ರಿಗೆ ಆಶಿಸೋಣ ಅಂತ ನಾನು ಹೇಳ್ತೀನಿ. ಸಮಸ್ತ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲರಿಗೂ ಹೃದಯಾಂತರಾಳದ ಅಭಿನಂದನೆಗಳು. ಕಾಲವೇ ಮೋಸಗಾರ ಜ್ವಲಂತ ನಿದರ್ಶನ. ಈ ವಿಮಾನದಲ್ಲಿ ಸಾವಾಯಿತು. ಇಲ್ಲಿ ನಾವು ಯಾವತ್ತಕ್ಕೂ ಹೋಗಿದ್ವೋ ಏನೋ ಆಗೋಯ್ತು. ಆದ್ರೆ ಸಾವನ್ನ ಯಾರನ್ನೂ ಬಿಟ್ಟಿಲ್ಲ. ಸಾವು ಕರೆ ಬಂದಾಗ ಹೋಗ್ಬೇಕು ನಾವು ನೀವು. ಆದ್ರೆ ಇಲ್ಲಿ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ, 1 ನಿಮಿಷ ಅವ್ರಿಗೊಂದು ಮೌನಾಚರಣೆಯನ್ನು ಮಾಡೋಣ. ಅವ್ರನ್ನ ನಂಬ್ಕೊಂಡಿರುವಂತ ತಂದೆ ತಾಯಂದಿರು, ಮಕ್ಕಳಿಗೆ ಆರೈಕೆ
ಮತ್ತು ಇಡೀ ಪ್ರಪಂಚದಾದ್ಯಂತ ಸೇರಿರುವಂಥ ಜನ ಸಾವಿಗೀಡಾಗಿದ್ದಾರೆ. ನನ್ನ ಅನಿಸಿಕೆ ಒಂದು ಹೇಳ್ತೀನಿ. 1965 ಸಮಯ, ನನಗೀಗ ಐ ಆಮ್ 70 years old ಮ್ಯಾನ್, ನಾನು ನ್ಯೂ ಜನ್ರೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ. ಆಗ ಹೇಳ್ತಾ ಇದ್ರು, ಮನೆ ಮುಂದೆ ಬಂದಾಗ, ಬೆಂಗಳೂರಾಯಿತು ಮೈಸೂರು, ಮೈಸೂರಾಯಿತು ಬೆಂಗಳೂರು, ಬಡವರು ಬಾಳದ ಈ ಊರು, ಸಿರಿವಂತರಿಗೆ ಈ ಊರು. ಮಗನಿಗೆ ಬೇಕು ಟರ್ಲೀನು, ಮಗಳಿಗೆ ಬೇಕು ಲೈಲಾನು, ಅಪ್ಪನಿಗೆ ಬಂತು ಗೋಳಿನ್ನು, ಬಡವರು ಬಾಳದ ಬಾಳಿನ್ನು ಅನ್ಕೊಂಡು ಹಾಗೆ ಹೇಳ್ತಾ ಇದ್ರು. ಆದರೆ ಈಚೆಗೆ ನಾನು ಹೇಳ್ತೀನಿ ಅಂತ ಈಚಿಟ್ಕೊಂಡು ಮಾತಾಡ್ತೀನಿ, ಕುಂತ್ಕೊಂಡು ಕೇಳೋಣ, ನಿಂತ್ಕೊಂಡು ಕೇಳೋಣ. ದೇಶದಲ್ಲೆಲ್ಲ ಕನ್ನಡ ನಾಡಲ್ಲಿ ಹುಟ್ಟಿ ದೇಶ ಭಾಷೆ ವೇಷ ಭಾಷೆ ತುಳಿತಾವ್ರೆ ಮಿಟ್ಟಿ. ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದೇನೋ ನಾಡು, ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಬರೀ ಸುಡುಗಾಡು. ನೋಡಿ, ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೇಳ್ಬೇಕಾದ್ರೆ ನಾವಿಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನಪು ಮಾಡ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ, ಈಗಿನ ಕಥಾನಾಯಕರುಗಳು ಎಲ್ಲರೂ ಇದ್ದಾರೆ, 1-2 ಸಿನಿಮಾಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ದರ್ಶನ್ ಅಂತವರು ಕೆಲವು ಜಾಸ್ತಿ ಇಲ್ಲಿ ತೊಡಗಿಸ್ಕೊಳ್ತಾರೆ. ಹೆಸರು ಮಾಡಿರೋರು ಚಿತ್ರಗಳೆಲ್ಲ ಅಷ್ಟಾಗಿ ಅಭಿನಯಿಸ್ತಾ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ವರ್ನಟ ರಾಜ್ಕುಮಾರ್ ಆಗಿದ್ದಾಗ 1963ರಲ್ಲಿ 15 ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಒಂದು ಸಾಮಾಜಿಕ, ಒಂದು ಪೌರಾಣಿಕ, ಒಂದು ಜಾನಪದ. ಯಾಕೆ ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗವನ್ನು ಬೆಳೆಸುಳಿಸಿದ್ದಾರೆ. ಈಗ ನಾವು ಕನ್ನಡ ಚಿತ್ರರಂಗವನ್ನು ಬೆಳೆಸುಳಿಸೋದು. ಈಗ ನನಗೆ ನಮ್ಮ ರಾಜು BBMP ಅವರು, ನನ್ನ ಆತ್ಮೀಯ ಸ್ನೇಹಿತರು ಭರತ್ ಅವರು ಫೋನ್ ಮಾಡಿದ್ರು, ಬನ್ನಿ ಅಂತ. ಖಂಡಿತವಾಗ್ಲೂ ಬಂದೆ. ಯಾಕೆ ಅಂತ ಕನ್ನಡದ ಮೇಲೆ ನನಗೆ ಆಸಕ್ತಿ ಇದೆ. ಯಾಕೆ ನನಗೆ ಜೀವ ಕೊಟ್ಟಿದೆ, ಸಿನಿಮಾವನ್ನು ನನ್ನ ದೇವರು ಅಂತ ಭಾವಿಸಿದ್ದೀನಿ, ನಾನು ಅದರಲ್ಲೇ ಬದುಕ್ತಾ ಇದ್ದೀನಿ. ಅದಕ್ಕೆ ನಾನು ಎಲ್ಲೋದ್ರು ಏನು ಹೇಳ್ತೀನಿ ಅಂತಂದ್ರೆ, ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ರಮ್ಯುವುದು ನಮ್ಮ ಕನ್ನಡ. ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ. ಸರ್ವಜ್ಞ ಕನ್ನಡ, ಬಸವಣ್ಣ ಕನ್ನಡ, ನಮ್ಮ ಅಣ್ಣ ಕನ್ನಡ, ವಿಷ್ಣು ಕನ್ನಡ, ಪುನೀತು ಕನ್ನಡ, ನಮ್ಮ ಭರತ್ ಕನ್ನಡ, ಅಲ್ಲಮಾದಿ ಶಿವಶರಣರ ನಾಡು ಕನ್ನಡ. ಕನ್ನಡ ಕನ್ನಡ ಪರಭಾಷಾ ಸೋದರರೇ, ಬನ್ನಿ ನಮ್ಮ ಸಂಗಡ ಬೆಳೆಸುಳಿಸಲು ಕಸ್ತೂರಿ ಕನ್ನಡ. ಭರತ್ ಕುಮಾರ್ ಅವರು ಹೊಸದಾಗಿ ಅಭಿನಯಿಸಿದ್ದಾರೆ, ಹೊಸ ನಿರ್ದೇಶಕರು. ಯುವಕರ ಒಂದು ಗುಂಪೆ ಇದೆ ಇಲ್ಲಿ. ಭರತ್ ಸಾಗರು ಇಡೀ ಭರತ ಕಂಡ ಎಲ್ಲರೂ ಅವ್ರನ್ನ ಶುಭ ಹಾರೈಸೋದ್ರ ಜೊತೆಗೆ ಒಳ್ಳೆಯ ಲೊಕೇಶನ್ ಇದೆ, ಜೋರಾಗಿ ಮಾಡಿದ್ದಾರೆ. ಹೊಸಬರ ಥರ ಕಾಣ್ತಾ ಇಲ್ಲ, ನೀವು ಹಳಬರ ರೀತಿ ಕಾಣ್ತಾ ಇದ್ದೀರಿ. ಮತ್ತೆ ನನ್ನದೊಂದು ಪ್ರೀತಿಪೂರ್ವಕವಾದ ಮನವಿ ಏನಂತಂದ್ರೆ, ಇತ್ತೀಚಿನ ನಿಮಗೆ ಹೇಳೋದ್ರ ಮುಖೇನ ಇಡೀ ಚಿತ್ರರಂಗಕ್ಕೆ ಹಳೆ ಕಲಾವಿದರಿಗೂ ಸ್ವಲ್ಪ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾವು ಅದರಲ್ಲಿ ಬದುಕಿ ಮಾತಾಡೋ. ಇದ್ರ ಜೊತೆಯಲ್ಲಿ ತಾಳ್ಮೆ ಅನ್ನೋದು ನಮಗೆ ಬೇಕು ಚಿತ್ರರಂಗದಲ್ಲಿ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನಿಲ್ಲಿ ನನ್ನ ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ. ಒಂದು ವಿಚಾರ ಹೇಳ್ತೀನಿ. ಮುಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದರಲ್ಲೂ 2-3 ಕೋಟಿ ನನ್ನನ್ನು ಹೀರೋ ಆಗಿ ಹಾಕ್ಬಿಟ್ಟು 4 ನಿಮಿಷ ಡೈಲಾಗ್ ಎಲ್ಲ ಇದೆ. ಅಂದ್ರೆ ಕಾಯ್ತಾ ಇದ್ದೆ, ಏನು ಅವಕಾಶ ಸಿಕ್ಕಿಲ್ಲ ಅಂತೇಳಿ. ಅವಕಾಶ ಸಿಕ್ತು, 4 ನಿಮಿಷ ಡೈಲಾಗ್ಗಳು, ಸಿಂಗಲ್ ಡೈಲಾಗ್. ಅದು ನಾನು 60 ದಿನ ಆ್ಯಕ್ಟಿಂಗ್ ಮಾಡಿದೆ, 92 ದಿನ ಸಿನಿಮಾ ಶೂಟಿಂಗ್ ಆಗಿದೆ, 400 ಪೋಸ್ಟರ್ ಅಂಟಿಸಿಯಾರು ಇದುವರೆಗೂ. ಯಾಕೆ ಅಂತ ಸಿನಿಮಾಕ್ಕೆ ಬೇಕಾಗಿರೋದು ಇವತ್ತು ದಿನ ಪ್ರಚಾರ. 400 ಪೋಸ್ಟರ್. ಈಗ ಬೆಂಗಳೂರಿನಲ್ಲಿ ಶುರು ಮಾಡಿದ್ವಿ, 80 ಜಾತ್ರೆಗಳಿಗೆ ಹೋಗಿದ್ದೀವಿ, 180 ಬೈಕ್ಸ್ ತೊಗೊಂಡಿದ್ವಿ. ಅದರಲ್ಲಿ ಪ್ರಶಾಂತ್ ನೀಲ್ ಅವರು ಮಾತಾಡಿದ್ದಾರೆ. 1 ನಿಮಿಷ ಹೇಳ್ತೀನಿ, ಅಲ್ಲ ಹೇಳ್ಬಿಡ್ತೀನಿ. ಯಾಕೆ ಪ್ರಚಾರ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಷ್ಟೇ. ಪ್ರಚಾರ ಬಹಳ ಮುಖ್ಯವಾಗುತ್ತೆ ಚಿತ್ರರಂಗದಲ್ಲಿ. ಇದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ತಾಂತ್ರಿಕ ವರ್ಗದವರು ಮತ್ತೆ ಕಲಾವಿದರು, ನಿರ್ದೇಶಕರು, ಹೊಸಬರು ತಂಡದ ಜೊತೆಯಲ್ಲಿ ಹಳಬರು ಮಾರ್ಗದರ್ಶನ ತಗೊಂಡು ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮೆಲ್ರಿಗೂ ಶುಭ ಹಾರೈಕೆ ಆಗಲಿ. ಆಮೇಲೆ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ, ಈ ಚಿತ್ರವನ್ನ ನಾವು ಹೆಚ್ಚಿನ ಪ್ರಚಾರವನ್ನು ನೀಡೋದ್ರ ಮುಖೇನ ಕಾಲುವೆ ಮೋಸಗಾರ ಅನ್ನೋದನ್ನ ನಾವೆಲ್ಲರಿಗೂ ತೋರಿಸಿ ಸಿನಿಮಾಕ್ಕೆ ಬೆಂಬಲವನ್ನು ಕೊಟ್ಟು ಕನ್ನಡ ಸಿನಿಮಾವನ್ನ ನಾವು ಕೂಳ್ತು ಮತ್ತೊಬ್ಬರಿಗೂ ಹೇಳಿ ನೋಡೋಣ. ಆನಂದ್ ಸರ್, ನಮಸ್ಕಾರ. ಸ್ಪೆಷಲ್ ಗೆಸ್ಟ್ ವಸಿಷ್ಠ ಸರ್ಗೆ ಎಲ್ರಿಗೂ ನಮಸ್ಕಾರ. ಸರ್, ಐ ಬಿಗ್ ಫ್ಯಾನ್ ಆಫ್ ಯುವರ್ ವಾಯ್ಸ್ ಸರ್. ನಿಮ್ಮಂಥ ವಾಯ್ಸ್ ನಮ್ಗೆ ಏನಕ್ಕಿಲ್ಲ ಅಂತ ಆವಾಗ ತಿಳ್ಕೊಳ್ತಾ ಇದ್ರೆ ನಮಗೂ ಎಷ್ಟು ಚೆನ್ನಾಗಿರ್ತಿತ್ತಾರ ಬೇಸ್ ವಾಯ್ಸ್ ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್. ಕಾಲವೇ ಮೋಸಗಾರ ಇದೊಂದು ಡ್ರೀಮ್. ಲೇಟ್ ಆಯಿತು ಸಿನಿಮಾ ಬರೋದು, ನಾನು ಒಪ್ಕೊಳ್ತೀನಿ. ಬಟ್ ಲಾಟ್ ಆಫ್ ಸ್ಟ್ರಗಲ್ ಬಿಟ್ಟರೆ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಇವತ್ತೊಂದು ಗುಡ್ ನ್ಯೂಸ್, ಒಂದು ಸಿನಿಮಾ ನಮ್ದು ಇದೇ ಮಂತ್ 20th ರಿಲೀಸ್ ಆಗ್ತಾ ಇದೆ. ಸೊ ಇದಂತ ಸೆಲೆಬ್ರೇಟ್ ಮಾಡೋ ಸಿನಿಮಾ. ಯಾವುದೋ ಹೊಸ ಹೀರೋಗಾಗಿರಲಿ, ಡೈರೆಕ್ಟರ್ ಆಗಿರಲಿ, ಅವ್ರ ಮೊದಲನೇ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಈ ಸಿನಿಮಾ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಆಫ್ ಆಲ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಫಸ್ಟ್ ನನ್ನ ಟೀಮಿಗೆ, ನನ್ನ ಜೊತೆ ಟ್ರಾವೆಲ್ ಆಗಿರೋ ಪ್ರತಿಯೊಬ್ಬ ಹೀರೋ ಭರತ್ ಸಾಗರ್, ಹೀರೋಯಿನ್ ಯಶಸ್ವಿನಿ, ಶಂಕರ್ ಮೂರ್ತಿ ಅವರು, ಕುರಿ ಪ್ರತಾಪ್ ಅವರು, ವಿಜಯ್ ಚಂದ್ರ ಅವರು, ಬ್ಯಾಂಕ್ ಜನಾರ್ದನ್ ಸರ್, ದಿಲೀಪ್, ಮುರಳಿ,
ನಮ್ಮ ಮುರಳಿ ಸರ್, ಸುಮಾರು ಜನ ಇದ್ದಾರೆ. ಅವರೆಲ್ಲ ಸಿನಿಮಾ ಟ್ರಾವೆಲ್ ಆಗ್ಬಿಟ್ಟು ಸ್ಟಾರ್ಟಿಂಗ್ ನಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದು ಇಲ್ಲಿ ತನಕ ನಾವು ರೀಚ್ ಆಗಿದೆ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಎ ಟೀಮ್ ವರ್ಕ್. ಹಾಗಾಗ್ಬಿಟ್ಟು ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಟೀಮ್. ಅಂಡ್ ಈ ಸಿನಿಮಾದ ಕ್ಯಾಮರಾಮನ್ ಬಂದು ನನ್ನ ಫ್ರೆಂಡ್ ಕ್ರಾಂತಿ ಕುಮಾರ್ ಅಂತ, ಅವ್ರು ಬರ್ಬೇಕಾಗಿತ್ತು ಬಟ್ ಹೈದರಾಬಾದ್ ಶೂಟ್ ಅಲ್ಲಿ ಇದ್ದಾರೆ, ಬರ್ಲಕ್ಕಾಗಿಲ್ಲ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಕೆ ಲೋಕೇಶ್ ಅವರು ಅದ್ಭುತವಾದ ಒಂದು 5 ಸಾಂಗ್ ಕೊಟ್ಟಿದ್ದಾರೆ. ಹಾಗೆ ಮ್ಯೂಸಿಕ್ ಪ್ರೊಡ್ಯೂಸರ್ ಬಂದು ಸಂಜೀವ್ ಥಾಮಸ್ ಅವರು. ಈ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ರೀ ರೆಕಾರ್ಡಿಂಗ್ ಎಲ್ಲ ಅವರೇ ಮಾಡಿರೋದು. ನಾಳೆ ನೀವು ಸಿನಿಮಾ ನೋಡ್ಬೇಕಾದ್ರೆ ಥಿಯೇಟರ್ ನಿಮ್ಗೆ ಅನ್ಸುತ್ತೆ, ಪ್ರತಿ ಸೀನ್ ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಬಿಕಾಸ್ ಒಂದು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಬೇಸ್ಡ್ ಮೂವಿ ಆಗಿರೋದಕ್ಕೋಸ್ಕರ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ, ಇಟ್ಸ್ ರೀ ರೆಕಾರ್ಡಿಂಗ್ ಆಗಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈ ಮೂವಿಯಲ್ಲಿ. ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾದಲ್ಲಿ ಸಂಚಿತ್ ಹೆಗಡೆ ಅವರು ವಾಯ್ಸ್ ಕೊಟ್ಟಿದ್ದಾರೆ, ಆಂಟನಿ ದರ್ಶನ್ ಅವರು ಹಾಡಿದ್ದಾರೆ, ಅನುರಾಧ ಭಟ್ ಅವರು ಹಾಡಿದ್ದಾರೆ. ಸೊ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಸಾಕಷ್ಟು ಥ್ರಿಲ್ಲರ್ ಮಂಜು ಮಾಸ್ಟರ್, ಡ್ಯಾನಿ ಮಾಸ್ಟರ್ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಒಂದು ಹೇಳಬೇಕನ್ನೋದು ಹೀರೋ ಡೈರೆಕ್ಟರ್ ಬಂದ್ಬಿಟ್ಟು ನ್ಯೂ ಕಮರ್ಸ್ ಆಗಿರ್ಬೋದು, ಬಟ್ ನಮ್ಮ ಬೆನ್ ಹಿಂದೆ ಎಲ್ಲ ಸೀನಿಯರ್ಸ್ ಇದ್ದಾರೆ. ಸೊ ಅವ್ರ ಸಪೋರ್ಟ್, ಅವ್ರ ಗೈಡೆನ್ಸ್ ಇಂದ ಈ ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ನಾನು ಹೇಳೋದಷ್ಟೇ, ನಿಮ್ನ ಯಾರು ಥಿಯೇಟರ್ ಅಲ್ಲಿ ಬೋರ್ಲಾಗೋದು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ನಿಮ್ಗೆ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನಿಮ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಎಲ್ಲಿ ನಿಮ್ಗೆ ರಿವೀಲ್ ಆಗಲ್ಲ. ಬಿಕಾಸ್ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ಒಂದು 5 ಮಿನಿಟ್ಸ್ ಬೋರ್ ಆಗ್ತಾ ಇದ್ದಂಗೆ ಥಿಯೇಟರ್ ಅಲ್ಲಿ ಎದ್ದೋಗ್ಬಿಡ್ತಾರೆ, ಸಾಂಗ್ಸ್ ಎಲ್ಲ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಸೊ ಹಾಗಾಗ್ಲಾರಂಗೆ ಪ್ರತಿಯೊಬ್ಬ ಆಡಿಯನ್ಸ್ ನ ಒಂದು ಎಂಗೇಜ್ ಮಾಡಿ ಇಟ್ಕೊಂಡು ಕೊನೆ ತನಕ ಏನಾಗುತ್ತೆ ಎಂಬುದೇ ಈ ಸಿನಿಮಾ. ಸೊ ಟೈಮ್ ಕಾಲವೇ ಮೋಸಗಾರ ಅಂತ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಏನಿದು ಕಾಲ ಅಂದ್ರೆ ಟೈಮಿಗೆ ಸಂಬಂಧಪಟ್ಟಿದ್ದಂತ. ಈ ಸಿನಿಮಾದಲ್ಲಿ ಕೂಡ ಅಷ್ಟೇ, ಒಂದು ಹೀರೋ ಹೀರೋಯಿನ್ ಇನ್ ಅದರ್ ಕ್ಯಾರೆಕ್ಟರ್ಸ್ ಅವ್ರ ಲೈಫ್ ಅಲ್ಲಿ ಏನ್ ಅನ್ಕೊಂಡಿರ್ತಾರೆ, ಟೈಮ್ ಯಾವ ತರ ಅವ್ರ ಜೊತೆ ಆಟ ಆಡುತ್ತೆ, ಕೊನೆಗೆ ಟೈಮ್ ಗೆಲ್ಲುತ್ತಾ ಇವ್ರು ಗೆಲ್ತಾರ, ಏನಾಗುತ್ತೆ ಎಂಬುದೇ ಕಾಲವೇ ಮೋಸಗಾರ. ಇದೇ ತಿಂಗಳ ಜೂನ್ 20 ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ಈ ಸಿನಿಮಾನ ಗೆಲ್ಸ್ಕೊಡಿ. ಹುಡುಗಿ ಬೇಕಾ ಬಾಟಲ್ ಬೇಕಾ ಅಂಬುದು ನಾವೇನೋ ಮೆಸೇಜ್ ಕೊಡೋ ತರ ತಗೊಂಡಿಲ್ಲ. ಒಂದು ಹೀರೋ ತನಗಾಗಿರೋ ಒಂದು ಇನ್ಸಿಡೆನ್ಸ್, ಅವ್ನ್ ಡಿಪ್ರೆಷನ್ ಅಲ್ಲಿ ಇದ್ದಾಗ ಅವನಿಗೊಂದು ಕೋಪ ಬಂದಾಗ ಅವ್ನು ಅದನ್ನ ಹೇಗೆ ವ್ಯಕ್ತಪಡಿಸ್ತಾನೆ ಅನ್ನೋದು ಆ ಸಿಚುವೇಶನ್ ಅಲ್ಲಿ ಬರೋ ಸಾಂಗ್ ಬಿಟ್ರೆ ಇದೇ ಬೆಸ್ಟ್ ಸಿನಿಮಾ. ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾ ಕಂಟೆಂಟ್ ಇದೆ. ಸೊ ಅದು ನೋಡ್ತಾ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಈ ಸಾಂಗ್ ಏನಕ್ಕೆ ಬರುತ್ತೆ, ಯಾವ ರೀಸನ್ ಬರುತ್ತೆ ಅಂಬೋದು ಡೆಫಿನೆಟ್ಲಿ ಸಿನಿಮಾ ನೋಡ್ಬೇಕಾದ್ರೆ ಜನಕ್ಕೆ ಆಡಿಯನ್ಸ್ ಗೊತ್ತಾಗುತ್ತೆ. ಕಂಪ್ಲೀಟ್ ಆಕ್ಷನ್ ಲವ್ ಎಂಟರ್ಟೈನರ್ ಸರ್. ತುಂಬಾ ಟ್ವಿಸ್ಟ್, ವಿಜಯ್ ಚಂದ್ರ ಸರ್ ಹೇಳ್ದಂಗೆ ತುಂಬಾ ಟ್ವಿಸ್ಟ್ ಇರುತ್ತೆ, ಟರ್ನ್ ಇರುತ್ತೆ, ಆಡಿಯನ್ಸ್ ನ ಎಂಗೇಜ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಸರ್. ಒಂದು ಲವ್ ಸ್ಟೋರಿ ಆಗಿರ್ಬೋದು, ಏನ್ ಸ್ಪೆಷಲ್ ಇದೆ ಅಂತ ಅನಿಸ್ಬೋದು, ಬಟ್ ನೀವು ಮೂವಿ ನೋಡ್ತಾ ಇರೋ ಗೊತ್ತಾಗುತ್ತೆ. ಈಚ್ ಅಂಡ್ ಎವ್ರಿ ವಿಜಯ್ ಚಂದ್ರ ಆಗಿರ್ಬೋದು, ವಿಲನ್ ಮಾಡೋ ದರ್ಶನ್ ಆಗಿರ್ಬೋದು, ಕುರಿ ಪ್ರತಾಪ್ ಅವರು, ಪ್ರತಿಯೊಬ್ರು ಪ್ರತಿ ಸೀನ್ ಅಲ್ಲೂ ಅದೊಂದು ಇಂಪಾರ್ಟೆನ್ಸ್ ಇದೆ. ಥ್ರೂ ಔಟ್ ಸಿನಿಮಾ ಎಂಗೇಜಿಂಗ್ ಅಲ್ಲೇ ಇರುತ್ತೆ ಸರ್. ಕಾಲವೇ ಮೋಸಗಾರ ಈ ಚಿತ್ರದಲ್ಲಿ ನನ್ನ ಪಾತ್ರ, ನಾನು ಒಬ್ಬ ಮೋಸಗಾರ. ಇಂದ ಟ್ರೈಲರಲ್ಲೇ ನೋಡಿದ್ರೆ ನನ್ನ ಕ್ಯಾರೆಕ್ಟರು ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದೆ, ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಿದೆ, ಎಲ್ಲ ಮಾತಾಡಿದೆ. ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ನನ್ನ ಪಾತ್ರ, ನಾನು ಒಂದೇ ಥರದ ಪಾತ್ರ ಹಲವಾರು ಚಿತ್ರಗಳಲ್ಲಿ ರಿಪೀಟ್ ಆಗಿದೆ, ಬಟ್ ಇದರಲ್ಲಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಈ ಥರದ ಒಂದು ಕ್ಯಾರೆಕ್ಟರೈಸೇಷನ್ ಇರೋದು. ಭಾಳ ಖುಷಿ ಕೊಟ್ಟಿದೆ ಈ ಪಾತ್ರ. ಆಮೇಲೆ ಈ ಸ್ಕ್ರೀನ್ ಪ್ಲೇ ಸಣ್ಣ ಫೈಟ್ ಇದ್ರೂ ಸಹ ಇದರಲ್ಲಿ ನಾನು ಫೈಟ್ ಸಹ ಮಾಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಸರ್ಕಸ್ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಅದರಲ್ಲೇ ಒಂದು ಚಿಕ್ಕ ಸ್ಕ್ರಿಪ್ಟ್ ಮಾಡ್ತಾರೆ, ಒಂದು ಸ್ಕ್ರೀನ್ ಪ್ಲೇ ಇರುತ್ತೆ. ಸುಮ್ಮನೆ ಫೈಟ್ ಅಂದರೆ ಫೈಟ್ ಥರ ಇಲ್ದಿರ ತುಂಬ ಎಂಗೇಜಿಂಗ್ ಆಗಿಡುವಂಥ ಒಂದು ಸ್ಕ್ರೀನ್ ಪ್ಲೇ. ಡೈರೆಕ್ಟರ್ ಸಂಜಯ್ ಅವರ ಸ್ಪೆಷಲೈಸೇಷನ್ನೇ ಈ ಚಿತ್ರದ ಸ್ಕ್ರೀನ್ ಪ್ಲೇ. ಆಮೇಲೆ ನಾನು ಇದರಲ್ಲಿರೋ ತುಂಬ ಸೀನ್ಗಳು ಹೀರೋ ಮತ್ತು ಹೀರೋಯಿನ್ ಜೊತೆ. ಭರತ್ ಅವ್ರ ಜೊತೆ ಆ್ಯಕ್ಟಿಂಗ್, ಫೈಟ್, ಸಾಂಗ್ಸ್, ಡ್ಯಾನ್ಸ್ ಎಲ್ಲದರಲ್ಲೂ ತುಂಬ ತಯಾರಿ ಮಾಡ್ಕೊಂಡು ಬಂದಿರತಕ್ಕಂಥ ಹೀರೋ ಭರತ್ ತುಂಬ ಪ್ರಾಮಿಸಿಂಗ್ ಆಗಿದ್ದಾರೆ. ತುಂಬ ಖುಷಿ ಕೊಟ್ಟಿದೆ. ಸಂಜಯ್, ಕಂಗ್ರಾಟ್ಸ್. ನಿಮ್ಮ ಸ್ಕ್ರೀನ್ ಪ್ಲೇಗೆ ನಾನು ಫ್ಯಾನ್. ಆ್ಯಕ್ಚುಲಿ ತುಂಬ ಕಾಂಪಿಟೇಟಿವ್ ಆಗಿರುತ್ತೆ, ಚಿಕ್ಕ ವಿಷಯನ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಹಾಗೆ ಪ್ರೊಡ್ಯೂಸರ್ ಇವ್ರಿಗೆ ದರೋಜಿ ರಜತ್ ಅವರು ಸಹ ತುಂಬ ಲ್ಯಾವಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾ ಒಳ್ಳೆಯದಾಗಲಿ. ಜೂನ್ 20 ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಎಲ್ಲರೂ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ.